ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಮುಂದಿನ ಸಂಚಿಕೆಯಲ್ಲಿ ತುಂಬ ಮಜವಾಗಿದೆ. ಸಂಚಿಕೆ ಆರಂಭದಲ್ಲಿ ಮೋನಿಕಾ ತಾನು ಸುಳ್ಳು ಬಸುರಿಯನ್ನು ನಾಟಕ ಆಡುತ್ತಿರುವುದನ್ನು ಮರೆತು ಮನೆಯವರ ಕಣ್ಣು ತಪ್ಪಿಸಿ ಜಂಪಿಂಗ್ ಮತ್ತು ಸ್ಲಿಪ್ಪಿಂಗ್ ಮಾಡುತ್ತಿರುತ್ತಾಳೆ. ಇದನ್ನು ಚಂಚಲ ನೋಡಿ ಯಾರಾದರೂ ನೋಡಿದರೆ ಇವಳ ಸುಳ್ಳು ಗರ್ಭ ಬಯಲಾಗಿ ಮನೆಯಿಂದ ಆಚೆ ಹಾಕ್ತಾರೆ ಎಂದು ಗಾಬರಿಯಾಗ್ತಾಳೆ. ಅಷ್ಟರಲ್ಲಿ ಅಜ್ಜಿ ಬಂದು ಗರ್ಭಿಣಿ ಹೆಂಗಸು ಹಗ್ಗ ಹಿಡಿದು ಕುಣಿದು ಕುಪ್ಪಳಿಸುತ್ತಿದ್ದರೆ ಹೊಟ್ಟೆಯಲ್ಲಿರುವ ಮಗುವಿನ ಗತಿ ಏನು, ನಿನಗೆ ಬುದ್ಧಿ ಇಲ್ವಾ ಎಂದು ಮೋನಿಕನ್ಗೆ ಬೈತಾರೆ. ಅದಕ್ಕೆ ಮೋನಿಕಾ ನೆಪ ಹೇಳಿದಾಗ ಅಜ್ಜಿ ಚಂಚಲನಿಗೂ ಕ್ಲಾಸ್ ತಗೊಂಡು ಸೊಸೆಗೆ ಬುದ್ಧಿ ಹೇಳಲು ತಿಳಿಸ್ತಾರೆ. ಮನೆಯಲ್ಲಿ ಗೌರಿ ಮತ್ತು ಮೋನಿಕಾ ಇಬ್ಬರ ಜವಾಬ್ದಾರಿಯನ್ನು ಹೋಲಿಸಿ ಗೌರಿಯೇ ಬೆಸ್ಟ್ ಎಂದು ಅಜ್ಜಿ ಹೊಗಳುತ್ತಾರೆ. ಅಷ್ಟರಲ್ಲಿ ಮೋನಿಕಾ ಡಯಟ್ ಚಾಲೆಂಜ್ ಮಾಡಲು ಹೋಗಿ ಹಸಿವಿನಿಂದ ಇದ್ದಕ್ಕಿದ್ದಂತೆ ತಲೆ ಸುತ್ತಿ ಕೆಳಗೆ ಬೀಳ್ತಾಳೆ. ತಕ್ಷಣ ಅನಿಕೇತ್ ಡಾಕ್ಟರ್ಗೆ ಕಾಲ್ ಮಾಡ್ತಾನೆ. ಡಾಕ್ಟರ್ ಬಂದು ಚೆಕ್ ಮಾಡಿ ಈಗಿನ ಕಾಲದ ಹುಡುಗಿಯರು 0 ಸೈಜ್ ಅಂತ ಡಯಟ್ ಮಾಡಿ ಬಾಡಿಗೆ ನ್ಯೂಟ್ರಿಷನ್ ಇಲ್ಲದ ಹಾಗೆ ಮಾಡಿಕೊಳ್ಳುತ್ತಾರೆ. ಇವಳಿಗೆ ಎಕ್ಸ್ಟ್ರೀಮ್ ವೀಕ್ನೆಸ್ ಆಗಿ BP ಲೋ ಆಗಿದೆ, ಸರಿಯಾಗಿ ಊಟ ಮಾಡಿಸಬೇಕು ಎಂದು ಔಷಧಿ ಬರೆದು ಕೊಡುತ್ತಾರೆ. ಡಾಕ್ಟರ್ ಹೋದ ತಕ್ಷಣ ಮೋನಿಕಾ ತನ್ನ ಕಳ್ಳ ಬುದ್ಧಿ ತೋರಿಸಿ ನನಗೆ ಜೀರಾ ರೈಸ್ ಮಾಡಿಕೊಡು ಅಂತ ಕೇಳಿದರೆ ಗೌರಿ ಮಾಡಿಕೊಡದೆ ಬೇರೆ ಕೆಲಸ ಇದೆ ಎಂದಳು. ಅದಕ್ಕೆ ನನಗೆ ಹೀಗಾಯಿತು ಎಂದು ಗೌರಿ ಮೇಲೆ ಸುಳ್ಳು ಗೂಬೆ ಕೂರಿಸ್ತಾಳೆ. ಗೌರಿ ನಾನು ಮಾಡಿಕೊಟ್ಟೆ ಅಲ್ವಾ ಅಕ್ಕ ಎಂದರೂ ಮೋನಿಕಾ ಒಪ್ಪಲ್ಲ. ಆದರೆ ಅಷ್ಟರಲ್ಲಿ ಅಜ್ಜಿ ಮೋನಿಕಾ ರೂಮ್ನಿಂದ ಜೀರಾ ರೈಸ್ ತಟ್ಟೆಯನ್ನು ತಂದು ಎಲ್ಲರ ಮುಂದೆ ಇಡುತ್ತಾರೆ. ಗೌರಿ ಕಷ್ಟಪಟ್ಟು ಮಾಡಿಕೊಟ್ಟಿದ್ದನ್ನು ರೂಮಿನಲ್ಲಿ ಬಚ್ಚಿಟ್ಟು ಈಗ ಅವಳ ಮೇಲೆ ಆರೋಪ ಮಾಡ್ತಿದ್ದೀಯಾ ಎಂದು ಅಜ್ಜಿ ಮೋನಿಕಾಳ ಕಳ್ಳಾಟವನ್ನು ಬಯಲು ಮಾಡ್ತಾರೆ. ಇನ್ನೊಂದೆಡೆ ಆಫೀಸ್ನಲ್ಲಿ ವಿವೇಕ್ ಪಿಂಕಿ ತಂದ ಅದ್ಭುತ ಜ್ಯುವೆಲರಿ ಡಿಸೈನ್ ನೋಡಿ ಫಿದಾ ಆಗಿರ್ತಾನೆ. ಇದನ್ನು ಮಾಡಿದ ಶ್ರೀಶಾ ಯಾರು, ನನಗೆ ಅವರ ವಾಯ್ಸ್ ಕೇಳಬೇಕು, ಈಗಲೇ ಕಾಲ್ ಮಾಡು ಎಂದು ಪಿಂಕಿಗೆ ಫೋರ್ಸ್ ಮಾಡ್ತಾನೆ. ಪಿಂಕಿ ಗಾಬರಿಯಾಗಿ ಗೌರಿಗೆ ಕಾಲ್ ಕನೆಕ್ಟ್ ಮಾಡ್ತಾಳೆ. ಗೌರಿ ಅನಿವಾರ್ಯವಾಗಿ ಬೇರೆ ವಾಯ್ಸ್ನಲ್ಲಿ ಹಲೋ ನಾನು ಶ್ರೀಕಾ ಎಂದು ಮಾತನಾಡ್ತಾಳೆ. ವಿವೇಕ್ ಅವಳ ವಾಯ್ಸ್ ಕೇಳಿ ಎಷ್ಟು ಸ್ವೀಟ್ ಆಗಿದೆ ನಿಮ್ಮ ವಾಯ್ಸ್, ನಿಮ್ಮ ಟ್ಯಾಲೆಂಟ್ ಅದ್ಭುತ ಎಂದು ಹೊಗಳುತ್ತಾನೆ. ಹಾಗೆ ಮುಂದುವರೆದು ನನಗೊಬ್ಬಳು ಹೆಂಡತಿ ಇದ್ದಾಳೆ, ಡಬ್ಬಾ ಫೆಲೋ, ಅವಳಿಗೆ ತಿನ್ನೋದು ಮಲಗೋದು ಬಿಟ್ಟರೆ ಬೇರೇನೂ ಗೊತ್ತಿಲ್ಲ, ಅಹಂಕಾರದ ಕೆಟ್ಟು ಹೋದ ಟ್ಯೂಬ್ ಲೈಟ್ ಅವಳು, ಅವಳನ್ನು ಮದುವೆಯಾಗಿದ್ದೇ ನನ್ನ ಜೀವನದ ದೊಡ್ಡ ತಪ್ಪು ಎಂದ ತನ್ನ ಹೆಂಡತಿ ಗೌರಿ ಬಗ್ಗೆನೇ ಅವಳ ಎದುರು ಬೈತಾನೆ. ಇದನ್ನು ಕೇಳಿ ಗೌರಿಗೆ ಸಿಟ್ಟು ಬರುತ್ತದೆ. ಅವಳು ವಾಯ್ಸ್ ಬದಲಾಯಿಸಿಯೇ ತನ್ನ ಗಂಡನಿಗೆ ಸರಿಯಾಗಿ ಕೊಡ್ತಾಳೆ. ನನ್ನ ಗಂಡ ಇದ್ದಾನಲ್ಲ ಸರ್, ಅಪ್ಪಟ ವರ್ಕ್ಹಾಲಿಕ್ಕು ಮತ್ತು ಸೈಕೋ, ನಾನು ಬೇರೆ ಅಪರಿಚಿತ ಬಾಸ್ ಜೊತೆ ಮಾತನಾಡುತ್ತಿದ್ದೇನೆ ಎಂದು ಗೊತ್ತಾದರೆ ನನ್ನನ್ನು ಸಿಗರೇಟ್ನಲ್ಲಿಯೇ ಸುಟ್ಟಿ ಹಾಕಿ ಬಿಡ್ತಾನೆ. ಆ ರಾಕ್ಷಸ ಬರೋ ಟೈಮ್ ಆಯಿತು, ಫೋನ್ ಇಡ್ತೀನಿ ಎಂದು ಹೇಳಿ ವಿವೇಕ್ ನನ್ನ ಸೈಕೋ ರಾಕ್ಷಸ ಎಂದು ಕರೆಯುತ್ತಾ ಫೋನ್ ಕಟ್ ಮಾಡ್ತಾಳೆ. ವಿವೇಕ್ ಶಾಕಾಗಿ ನಿಮ್ಮ ಫ್ರೆಂಡಿಗೆ ಒಂದೊಂದು ಸಲ ಓಲ್ಡ್ ಲೇಡಿ, ಇನ್ನೊಂದು ಸಲ ಯಂಗ್ ಲೇಡಿ ಥರ ಡಬಲ್ ವಾಯ್ಸ್ ಇದೆಯಲ್ಲ ಎಂದು ಪಿಂಕಿಗೆ ಕೇಳ್ತಾನೆ. ಕೊನೆಯಲ್ಲಿ ವಿವೇಕ್ ಗೌರಿಯ ಬಳಿ ಬಂದು ಆ ಡಿಸೈನಿಂಗ್ ಸ್ಕೆಚ್ ಹಿಡಿದು ಯಾಕೆ ಇದನ್ನು ಮುಚ್ಚಿಟ್ಟೆ ಎಂದು ಕೇಳಿದಾಗ ಗೌರಿ ಸಿಕ್ಕಿ ಬೀಳುವ ಭಯದಲ್ಲಿ ನಿಲ್ಲುತ್ತಾಳೆ. ಇದು ನೀವು ಮುಂದಿನ ಸಂಚಿಕೆಯಲ್ಲಿ ನೋಡ್ಬೋದು. ಮುಂದೆ ಏನೇನು ಬದಲಾವಣೆ ಆಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.